ಹೆಸರು ಡಾಕ್ಟರ್ ವೈಜನಾಥ ಮಮ್ಮಾಣಿ. ಕ್ಷೇತ್ರ ಸಮಾಜ ಸೇವೆ. ಕೆಲವರು ಹುದ್ದೆಯನ್ನು ಉದ್ಯೋಗವಾಗಿ ನೋಡುತ್ತಾರೆ, ಕೆಲವರು ಕರ್ತವ್ಯವಾಗಿ ನಿರ್ವಹಿಸುತ್ತಾರೆ. ಆದರೆ ಅಪರೂಪದ ವ್ಯಕ್ತಿತ್ವಗಳು ಮಾತ್ರ ಹುದ್ದೆಯನ್ನು ಜನಸೇವೆಯ ಯಜ್ಞವನ್ನಾಗಿ ರೂಪಿಸುತ್ತಾರೆ. ಅಂತಹ ಸೇವಾ ಮನೋಭಾವದ ಅಪರೂಪದ ಅಧಿಕಾರಿ ಡಾಕ್ಟರ್ ವೈಜನಾಥ ಸಿದ್ದಣ್ಣ ಮಮ್ಮಾಣಿ. ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ನಿಸ್ವಾರ್ಥ ಸೇವೆ, ರೈತರ ಪರ ಕಾಳಜಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಸಲ್ಲಿಸಿದ ಅಮೋಘ ಕೊಡುಗೆಯಿಂದ ಅವರು ಸಾವಿರಾರು ರೈತ ಕುಟುಂಬಗಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಫರಹತಾಬಾದ್ ಗ್ರಾಮದ ಸರಳ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ವೈಜನಾಥ ಮಮ್ಮಾಣಿಯವರು ಬಾಲ್ಯದಿಂದಲೇ ರೈತರ ಬದುಕಿನ ಸಂಕಷ್ಟಗಳನ್ನು ಹತ್ತಿರದಿಂದ ಕಂಡವರು. ಜಾನುವಾರುಗಳೇ ರೈತನ ಆರ್ಥಿಕ ಬೆನ್ನೆಲುಬು ಎಂಬ ಅರಿವು ಅವರಲ್ಲಿ ಸೇವಾ ಸಂಕಲ್ಪವನ್ನು ಮೂಡಿಸಿತು. ಇದೇ ಚಿಂತನೆ ಅವರನ್ನು ಪಶುವೈದ್ಯಕೀಯ ಕ್ಷೇತ್ರದತ್ತ ಕರೆದೊಯ್ದಿತು. ಪಶುವೈದ್ಯಕೀಯ ಮತ್ತು ಪಶುಚಿಕಿತ್ಸಾ ಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣ ಪಡೆದು MVSc ಮೆಡಿಸಿನ್ ಹಾಗೂ PGDA-EM ಪದವಿಗಳನ್ನು ಗಳಿಸಿದ ಅವರು ಸ್ನಾತಕೋತ್ತರ ಶಿಕ್ಷಣದಲ್ಲಿ 3 ಚಿನ್ನದ ಪದಕಗಳನ್ನು ಪಡೆದು ರಾಜ್ಯಪಾಲರಿಂದ ಸನ್ಮಾನಿತರಾದರು. 2005ರಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ಸೇವೆ ಆರಂಭಿಸಿದ ಅವರು ಹೈನುಗಾರಿಕೆಯನ್ನು ರೈತರ ಆರ್ಥಿಕ ಸ್ವಾವಲಂಬನೆಯ ಮಾರ್ಗವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. BG ಕೆರೆ ಶೀತಲೀಕರಣ ಕೇಂದ್ರದಲ್ಲಿ ದಿನಕ್ಕೆ 3,000 ಲೀಟರ್ ಇದ್ದ ಹಾಲು ಸಂಗ್ರಹವನ್ನು ಕೇವಲ 18 ತಿಂಗಳಲ್ಲಿ 10,000 ಲೀಟರ್ಗೆ ಹೆಚ್ಚಿಸುವಲ್ಲಿ ಅವರ ಪರಿಶ್ರಮ ಮಹತ್ವದ್ದಾಗಿತ್ತು. ಉತ್ತಮ ತಳಿಯ ಹಸುಗಳನ್ನು ರೈತರಿಗೆ ಒದಗಿಸುವ ಮೂಲಕ ಅನೇಕ ಕುಟುಂಬಗಳ ಆದಾಯವನ್ನು ಹೆಚ್ಚಿಸಿದರು. ನಂತರ ಸರ್ಕಾರಿ ಪಶುವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ಚಿಕಿತ್ಸಾ ಸೇವೆ, ಜಾನುವಾರುಗಳ ಆರೈಕೆ, ರೈತರಿಗೆ ವೈಜ್ಞಾನಿಕ ಸಲಹೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿದರು. ರಾತ್ರಿ ಹಗಲು ಎನ್ನದೆ ರೈತರ ಕರೆಗಳಿಗೆ ಸ್ಪಂದಿಸಿ ಅವರ ವಿಶ್ವಾಸವನ್ನು ಗಳಿಸಿದರು. ಪಶುವೈದ್ಯಕೀಯ ಸೇವೆಯನ್ನು ಕೇವಲ ಚಿಕಿತ್ಸೆಗೆ ಸೀಮಿತಗೊಳಿಸದೆ ರೈತರ ಬದುಕಿನ ಅಭಿವೃದ್ಧಿಯ ಸಾಧನವಾಗಿ ರೂಪಿಸಿದರು. ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ವಿವಿಧ ಲಸಿಕಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಡಾಕ್ಟರ್ ಮಮ್ಮಾಣಿಯವರು ಕಲಬುರಗಿ ಜಿಲ್ಲೆಯಲ್ಲಿ ಚರ್ಮಗಂಟು ರೋಗ ನಿಯಂತ್ರಣ ಸೇರಿದಂತೆ ಅನೇಕ ಆರೋಗ್ಯ ಅಭಿಯಾನಗಳನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಿದ್ದಾರೆ. ಜಾನುವಾರುಗಳ ಆರೋಗ್ಯ ರಕ್ಷಣೆಗೆ ಲಸಿಕೆ, ಜಂತುನಾಶಕ ಹಾಗೂ ರೋಗ ನಿರೋಧಕ ಕ್ರಮಗಳ ಬಗ್ಗೆ ರೈತರಿಗೆ ವೈಜ್ಞಾನಿಕ ಅರಿವು ಮೂಡಿಸಿದ್ದಾರೆ. ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿಯೂ ಅವರ ಕೊಡುಗೆ ಗಮನಾರ್ಹವಾಗಿದೆ. ಕುಕ್ಕಟ ಸಂಜೀವಿನಿ ಸೇರಿದಂತೆ ವಿವಿಧ ಯೋಜನೆಗಳಡಿ ಮಹಿಳೆಯರಿಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಹಾಗೂ ಆಡು ಸಾಕಾಣಿಕೆ ತರಬೇತಿ ನೀಡಿ ಆರ್ಥಿಕ ಸ್ವಾವಲಂಬನೆಯ ದಾರಿಯನ್ನು ತೋರಿಸಿದ್ದಾರೆ. ಅವರ ಮಾರ್ಗದರ್ಶನದಿಂದ ಅನೇಕ ಮಹಿಳೆಯರು ಇಂದು ಉತ್ತಮ ಆದಾಯ ಗಳಿಸಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿದ್ದಾರೆ. ರಾಷ್ಟ್ರೀಯ ಜಾನುವಾರು ಮಿಷನ್, ರಾಷ್ಟ್ರೀಯ ಗೋಕುಲ್ ಮಿಷನ್, PMEGP ಸೇರಿದಂತೆ ವಿವಿಧ ಯೋಜನೆಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ರೈತರಿಗೆ ಕೋಟ್ಯಂತರ ರೂಪಾಯಿ ಸಹಾಯಧನ ತಲುಪಿಸುವಲ್ಲಿ ಅವರ ಶ್ರಮ ಶ್ಲಾಘನೀಯವಾಗಿದೆ. ರೈತರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಕಾಳಜಿಯಿಂದ ಅವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಸೇವೆಗೆ ಕಾಯಕ ರತ್ನ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ, ಸಿಮಾ 2026 ಉತ್ತಮ ಪಶುವೈದ್ಯ ಗೌರವ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಆದರೂ ರೈತರ ಪ್ರೀತಿ ಮತ್ತು ವಿಶ್ವಾಸವೇ ತಮ್ಮ ನಿಜವಾದ ಪ್ರಶಸ್ತಿ ಎಂದು ಅವರು ನಂಬುತ್ತಾರೆ. ಇಂತಹ ಸೇವಾ ಮನೋಭಾವದ ಅಧಿಕಾರಿ, ರೈತರ ಬದುಕಿನ ರಕ್ಷಕ ಹಾಗೂ ಗ್ರಾಮೀಣ ಆರ್ಥಿಕತೆಯ ಶಿಲ್ಪಿಯಾಗಿರುವ ಡಾಕ್ಟರ್ ವೈಜನಾಥ ಸಿದ್ದಣ್ಣ ಮಮ್ಮಾಣಿ ಅವರಿಗೆ ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಹಾಗೂ ಕ್ರಾಂತಿ ಸೂರ್ಯ ನ್ಯೂಸ್ ಚಾನೆಲ್ ವತಿಯಿಂದ ಪ್ರದಾನವಾಗುತ್ತಿರುವ ಕರುನಾಡ ಕಾಯಕ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ ಅತ್ಯಂತ ಸಾರ್ಥಕ ಗೌರವವಾಗಿದೆ. ಅವರ ಸಾಧನೆ ಮತ್ತು ಸೇವಾ ಪಯಣ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂಬುದು ಸಮಸ್ತ ಕನ್ನಡಿಗರ ಹಾರೈಕೆ.